ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ತಾಣಗಳಲ್ಲಿ ಒಂದಾದ ಚಿತ್ರದುರ್ಗ ಕೋಟೆ ಶೌರ್ಯ, ಸಾಹಸ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿದೆ. ಚಿತ್ರದುರ್ಗ ಎಂಬ ಹೆಸರು ಹೇಗೆ ಬಂತು? ಈ ಕೋಟೆ ಇತಿಹಾಸ ಏನು? ಒನಕೆ ಓಬವ್ವನ ಅಪೂರ್ವ ಸಾಹಸ ಇಂದಿಗೂ ಏಕೆ ಸ್ಮರಿಸಲಾಗುತ್ತದೆ? ಇತಿಹಾಸ ಎಂದರೆ ಮಾನವ ಜೀವನ ಮತ್ತು ಘಟನೆಗಳ ದಾಖಲೆಯಾಗಿದೆ ಎಂಬುದನ್ನು ಒಬ್ಬ ವಯೋವೃದ್ಧರು ಪ್ರವಾಸಿಗರಿಗೆ ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದ್ದಾರೆ. ಚಿತ್ರದುರ್ಗದ ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸ ಅಡಗಿದೆ. ಆ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಇಂತಹ ಹಿರಿಯರಿಂದ ನಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ಓಬವ್ವನ ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಗ್ರಾಮ. ಓಬವ್ವನ ಗಂಡನ ಯಜಮಾನನ ಹೆಸರು ಮದ್ದ ಹನುಮಯ್ಯ ಆರ್ ಕಾಳೆ ಹನುಮಪ್ಪ SC ಕ್ಯಾಂಡಿಡೇಟ್. ಓಬವ್ವನ ಗಂಡ ಅಲ್ಲಿ ಸ್ಟ್ಯಾಂಡ್ ಮಾಡಿ ನಿಂತ್ಕೊಂಡು ಕಾವಲು ಕಾಯ್ತಾ ಇರ್ತಾನೆ ಬುರುಜಿನಲ್ಲಿ. ಆ ಕಾವಲು ಕಾಯ್ತಾ ಇರುವಾಗ ಅವನು ಹಸ್ಕೊಂಡಿರ್ತಾನೆ. ಅವನ್ನ ಕರೆದು ಬಿಟ್ಟು ಓಬವ್ವ ಮನೆ ಒಳಗೆ ಊಟಕ್ಕೆ ಹಾಕಿರ್ತಾಳೆ. ಊಟ ಮಾಡ್ತಾ ಇರ್ಬೇಕಾದ್ರೆ ಬಿಕ್ಲಿ ಕಿಳ್ಕೋತೈತೆ, ವಾಟರ್ ಇರಲ್ಲ, ಖಾಲಿ ಬಿಂದಿಗೆ ಇರುತ್ತೆ. ಆ ಬಿಂದಿಗೆಯನ್ನು ಓಬವ್ವ ಎತ್ತಿಕೊಂಡು ತಣ್ಣೀರಿನೊಳಲ್ಲಿ ನೀರು ತುಂಬಿಕೊಂಡು ವಾಪಸ್ಸಾಗಿ ಹನುಮನ್ ದೇವ್ರ ಮೆಟ್ಲ ಹತ್ರ ನಿಂತ್ಕೊಂಡಾಗ ಈ ಕಿಂಡಿ ಮಾರದಿಂದ 5 ಸೈನಿಕರು ಕೋಟೆ ಹೊರಗಿಂದ ಒಳಗಡೆ ಒಬ್ಬೊಬ್ಬರೇ ನುಸುಳ್ಕೊಂಡು ಬರ್ತಿರ್ತಾರೆ. ಅವರ ಬರುವಾಗ ಅವರ ಕೈಯಲ್ಲಿರುವಂತ ಖಡ್ಗ, ಶೆವಂಡು, ಫಿಶ್ ಮಾತಿನ ಶೆವಂಡು ಓಬವ್ವ ಕೇಳಿಸ್ಕೊಳ್ತಾಳೆ. ಆ ಮನೆ ಒಳಗೆ ನೀರಿಳಿಸಿ ಗಂಡನಿಗೆ ಇರಲ್ಲ, ಆ ಮನೆಯಲ್ಲಿರುವಂತ ವುಡನ್ ಸ್ಟೇಕ್ ಒಣಕೆಯನ್ನು ತೆಗೆದುಕೊಂಡು ಕಚ್ಚೆಯನ್ನು ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಓಬವ್ವ ಒಬ್ಬೊಬ್ಬರ ತಲೆ ಮೇಲೆ ಒಡೆದು ಎಳೆದಾಗ್ತಾಳೆ. ಒಂದು 35 ಮೆಂಬರ್ಸ್ ಹೊಡಿತಾಳೆ. ಸೊ ನಾವು ಹೊಡೆದಿರುವಂತ ಒಣಕೆಯಟನ್ನು ತಿನ್ಕೊಂಡು ಎಲ್ಲಾ ಕಡೆ 5 ಸೈನಿಕರು ಡೆತ್ ಆಗಿದ್ದಾರೆ, ನ್ಯಾರಿಲ್ಲ ಅಂತೇಳಿ ಟರ್ನ್ ಆಗಿ ಓಬವ್ವ ಬರುವಾಗ ಮೊದಲೊಬ್ಬ ಬಂದ 5 ಸೈನಿಕ ಕಿಂಡಿ ಒಳಗೆ ತಪ್ಪಿಸ್ಕೊಂಡಿರ್ತಾನೆ. ಅವ ಬಂದು ಓಬವ್ವನ ಬೆನ್ನಿನಿಂಬಾರದಲ್ಲಿ ಕತ್ತಿ ತೊಗೊಂಡು ಚುಚ್ಚುತ್ತಾನೆ. ಅದನ್ನೇ ನಾಗರಾಮ್ ಮೂವೀಸ್ ನಲ್ಲಿ ಅಮರಳಾದಳು ಓಬವ್ವ. ಬಟ್ ಫಿಲಂ ನಲ್ಲಿ ಓಬವ್ವ ಸತ್ತಿದ್ದಾಳೆ. ನಿಜ ಜೀವನದಲ್ಲಿ ಮದಕರಿ ನಾಯಕನ ಸನ್ಮಾನ ತಗೊಂಡು ಪ್ರಶಸ್ತಿ ಆದ ನಂತರ 5 ವರ್ಷ ಆದ್ಮೇಲೆ ತೀರ್ಕೊಂಡು ಹೋದ್ಲು. ಈ ಕೋಟೆ ಆಚೆ ಒಬ್ಬ ಹಾಲು ಮಾರುವಂತ ಹೆಣ್ಮಗಳು ಹಾಲು ಮೊಸರು ಹೊತ್ಕೊಂಡು ಬರ್ತಿರ್ತಾಳೆ. ಹಾಲು ಮೊಸರು ಮಾರುವಂತ ಹೆಣ್ಮಗಳ ಸುದ್ದಿಯನ್ನು ಗೂಢಾಚಾರರು ಹೈದರಾಲಿಗೆ ವಿಷಯವನ್ನು ತಲುಪಿಸ್ತಾರೆ. ನಂತರ ಹೈದರಾಲಿ ನಮ್ಮ ಮದಕರಿ ನಾಯಕರ ಸೈನಿಕರಿಗೆ ಹಣದ ಆಸೆ, ಅಧಿಕಾರದ ಆಸೆ, ಡೈಮಂಡ್ ಆಸೆ ರೂಢಿಸ್ತಾನೆ. ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತ ಕಳ್ಳಿ ನರಸಪ್ಪ ಈ ಕೋಟೆಯ ಮಾಹಿತಿಯನ್ನು ಹೈದರಾಲಿಗಳು ಕೊಟ್ಟ. ಈ ಕಳ್ಳಿ ನರಸಪ್ಪ ಯಾರು? ಮದಕರಿ ನಾಯಕನ ಪ್ರಧಾನ ಮಂತ್ರಿ. ಅವನ್ನು ಬುಕ್ ಮಾಡ್ಕೊಂಡ, ಆಯ್ತಾ? ಅವನ ಕೆಲಸದಿಂದ ತೆಗೆದು ಹಾಕಿದ ಮದಕರಿ ನಾಯಕನ ತಮ್ಮ ಪರಶುರಾಮ ನಾಯಕ ಪಟ್ಟ ಕಟ್ಟಿದ. ತೆಗೆದಿರ್ತಕ್ಕಂಥ ವ್ಯಕ್ತಿ ಹೈದರಾಲಿ ಕಡೆ ಇಲ್ಲಿರುವಂತ ಮಾಹಿತಿ ಎಲ್ಲ ಕೊಟ್ಟ. 1779 ಹೈದರಾಲಿಗೆ ವಿನ್ ಸಿಗುವಂತ ಕಿಂಡಿ ಒನಕೆ ಓಬವ್ವನ ಕಿಂಡಿ ಅಂತ ಹೆಸರು ಬಂತು. ಈ ತರ ಕಿಂಡಿ ಅಂತವು 38 ಡ್ರೈನೇಜ್, ಅದರಲ್ಲಿ ಒನಕೆ ಕಿಂಡಿನೂ ಒಂದು ಡ್ರೈನೇಜ್ ಅಂತ ಕರೀತಾ ಇದ್ವಿ. ಕೇಳಿಸ್ಕೊಳ್ಳಿ, ನಮ್ಮ ಪಾಳೆಗಾರ ವಿಸ್ತೀರ್ಣ ಪೂರ್ವದಲ್ಲಿ ಮೊಳಕಾಲ್ಮೂರು ತಾಲೂಕು, ಪಶ್ಚಿಮದಲ್ಲಿ ದಾವಣಗೆರೆ ಡಿಸ್ಟಿಕ್, ಉತ್ತರದಲ್ಲಿ ಬಳ್ಳಾರಿ, ದಕ್ಷಿಣದಲ್ಲಿ ಸಿರಕೋಟೆ ನಮ್ಮ ಪಾಳೆಗಾರ ವಿಸ್ತೀರ್ಣ ಇತ್ತು. 1956ರಲ್ಲಿ ಮೈಸೂರು ಪ್ರಾಂತ ಏಕೀಕರಣವಾಗುತ್ತೆ. 1958ರಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ. 1782ರಲ್ಲಿ ಹೈದರಾಲಿ ಬೆನ್ಪೀಡರ್ ರೋಗ ನರಳಿ ಡೆತ್ ಆಗ್ತಾನೆ. 1799ರಲ್ಲಿ ಟಿಪ್ಪು ಡೆತ್ ಆಗ್ತಾನೆ. ಆ ನಂತರ ಬ್ರಿಟಿಷರದಲ್ಲಿ ಅಧಿಕಾರದಲ್ಲಿ ಇರುತ್ತೆ. ಆ ನಂತರ ಈಗ ಸೆಂಟ್ರಲ್ ಡಿಪಾರ್ಟ್ಮೆಂಟ್. ಇತಿಹಾಸ ಎಂದರೆ ಮಾನವನ ಹಾಕು ಮತ್ತು ಹೋಗುಗಳ ಘಟನೆಗಳ ದಾಖಲೆಯೇ ಇತಿಹಾಸ. ಚಿತ್ರದುರ್ಗದ ಕೋಟೆ ಒಳಗಡೆ ನೀವುಗಳು ನಿಂತುಕೊಂಡು ನೋಡಿದಾಗ ಪ್ರಕೃತಿಯ ಕಲ್ಲು ಬಂಡೆಗಳು ನಿಮ್ಮ ಇಮ್ಯಾಜಿನೇಷನ್ಗಳ ಮೇರೆಗೆ ಚಿತ್ರ ವಿಚಿತ್ರ ಆಕೃತಿಯುಳ್ಳ ಕಲ್ಲುಗಳು ಚಿತ್ರಕಲ್ಲು, ಚಿತ್ರದುರ್ಗ ಅಥವಾ ಪಿಕ್ಚರ್ಸ್ ಆಫ್ ರಾಕ್. ಪಿಕ್ಚರ್ಸ್ ಮೀನ್ಸ್ ಚಿತ್ರ, ರಾಕ್ಸ್ ಮೀನ್ಸ್ ಕಲ್ಲು. ಚಿತ್ರಕಲ್ಲು, ಚಿತ್ರದುರ್ಗ. ದಿಸ್ ಒನ್ ಎಲಿಫೆಂಟ್, ಮಲಗಿರುವ ಆನೆ. ಗೆಸ್ ಮಾಡಿ, ಕಾಣಿಸುತ್ತಾ? ದಿಸ್ ಒನ್ ಕ್ರೊಕೊಡೈಲ್, ಮೊಸಳೆ. ದಿಸ್ ಒನ್ ಕ್ರೊಕೊಡೈಲ್, ಮೊಸಳೆ. ದಿಸ್ ಒನ್ ಟಾಟಾಯಿಸ್ ಹೆಡ್ಸ್, ಆಮೆ ತಲೆ. ದಿಸ್ ಒನ್ ಓತಿಕೇತ, ಕೆಮಿಲಿಯನ್ಸ್. ದಿಸ್ ಒನ್ ರ್ಯಾಬಿಟ್. ಈ ಕಡೆ ಈಚೆ ಬನ್ನಿ. ದಿಸ್ ಒನ್ ಫ್ರಾಗ್, ಕಪ್ಪೆ. ಆ ಕೋಟೆ ಕಟ್ಟಿದ್ದಾರೆ ನೋಡಿ, ಆ ಕಪ್ಪೆ. ಕೇಳಿಸ್ಕೊಳ್ಳಿ, ತ್ರೇತಾಯುಗದಲ್ಲಿ ಬೆಟ್ಟವನ್ನು ಚಿನ್ಮಲಾದ್ರಿ ಬೆಟ್ಟ, ಇಳಂಬಕಪಟ್ನ, ವನದುರ್ಗ, ಜಲದುರ್ಗ, ಗಿರಿದುರ್ಗ, ಮೇಲುದುರ್ಗ, ಚಿತ್ತಾರಕಲ್ಲೂರು, ಮಲ್ಲರಾಯನದುರ್ಗ, ಬೊಮ್ಮತ್ತನಕಲ್ಲು ದುರ್ಗ, ಇಳಂಬಕಪಟ್ಟಣ,
ಹೈದರಾಲಿ ಕಾಲದಲ್ಲಿ ಫರಕಾಬಾದ್, ಬ್ರಿಟಿಷರ ಕಾಲದಲ್ಲಿ ಚಿತಾಲಕಲ್ಲದುರ್ಗ, ನಮ್ಮ ಪದಂಬರ ಕಾಲದಲ್ಲಿ ಚಂದನಾಪುರ, ನಮ್ಮ ಪಾಳೆಗಾರ ಕಾಲದಲ್ಲಿ ಚಿತ್ರಕಲ್ಲು, ಚಿತ್ರದುರ್ಗ. ಉದಾಹರಣೆ: ಬೆಂಗಳೂರು ಬೆಂದಕಾಲೂರು, ಹಾಸನ ಸಿಂಹಾಸನಪುರಿ, ಕಲಬುರ್ಗಿ ಗುಲ್ಬರ್ಗ, ಬಿಜ್ಜನಹಳ್ಳಿ ಬಿಜಾಪುರ, ದೇವನಗಿರಿ ದಾವಣಗೆರೆ, ತುಂಬೇವೂರು ತುಮಕೂರು, ಮೈಸಾಸುರ ಮೈಸೂರು, ಹಳೆರಾರಬಿಟ್ಟು ಹಳೆಬೀಡು, ಹೂಬಳ್ಳಿ ಹುಬ್ಬಳ್ಳಿ, ಮೊಣಕಾಲೂರು ಮೊಣಕಾಲ್ಮೂರು, ಶಿವನಮೆಗೆ ಶಿವಮೊಗ್ಗ, ಜಗಲಿಕಟ್ಟೆ ಜಗಳೂರು, ವೇಲೂರು ಬೇಲೂರು, ಮಂಡ್ಯ ಮಾಂಡವಿ, ಧಾರಾಕಾರ ಧಾರವಾಡ, ಕೋಲಾಹಲ ಮಂಗಲಕಾಲಿ ಮಂಗಳೂರು, ಬೆಳಗಾಂ ಬೆಳ್ಳಿಗಾವಿ. ಸೊ ಚಿತ್ರಕಲ್ಲು ಚಿತ್ರದುರ್ಗ ಅಂದರೆ ಕೋಟೆ ಕೊತ್ತಲ ಟೆಂಪಲ್ಗಳು ಎಂದರ್ಥ. ನಮ್ಮಲ್ಲಿ ಒಂದು ಸೂತ್ರ ಬರುತ್ತೆ, ಆಕಲಿಕೆ ತೂಕುಡಿಕೆ ಇಜುಕೋಟ್ ನಿದ್ದೆ. ಮ್ಯಾಥಮೆಟಿಕ್ಸ್ ಸೂತ್ರ ಬರುತ್ತೆ, A² + B² = 2AB. ಇದರ ಅರ್ಥ ಏನಪ್ಪಾ ಅಂದ್ರೆ PRT ಓವರ್ 100. P ಅಂದ್ರೆ ಅಸಲು, R ಅಂದ್ರೆ T ಅಂದ್ರೆ ಟೈಮ್, ಅಸಲು ಪ್ಲಸ್ ಬಡ್ಡಿ = ಮೊತ್ತ. ಕನ್ನಡದ ಒಂದು ಸೂತ್ರ ಬರುತ್ತೆ, ಯಮತರಾಜ ಬಾನ ಸಲಗಂ, ಯಗಣ ಮಗಣ ತಗಣ ಬಗಣ ಜಗಣ ರಗಣ. ಈ ಸೂತ್ರ ಬರ್ಲಿಲ್ಲ ಅಂದ್ರೆ ಭಾಮಿ ಷಟ್ಪದ ಯಾವುದು, ವಾರ್ಷ ಷಟ್ಪದ ಯಾವುದು, ಕಂದಪದ್ಯ ಯಾವುದು, ತ್ರಿಪದ್ಯ ಯಾವುದು, ಛಂದಸ್ಸನ್ನ ಕರಗಿಸ್ಲಿಕ್ಕಾಗಲ್ಲ. 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಒಂದೇ, ಚರ್ಚೆ ಮಾಡಿ ಉಳಿಸ್ಕೊಳ್ಳೋದು ಒಂದೇ.